ಮಾರ್ನಿಂಗ್ ಗಾಯ್ಸ್, ಹೇಗಿದ್ದೀರಾ ನೀವು? ಹಾಗೆ ನಾನು ತಿಳ್ಕೊಳ್ತೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬ ಮಸ್ತಾಗಿ ಇದ್ದೀವಿ, ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ತಮ್ಮ ಒಬ್ಬ ನಮ್ಮ ಜೊತೆ ಇಲ್ಲ, ಹಾಗೆ ನನ್ನ ಗಂಡ, ಇಬ್ಬರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಡನಾದರೂ ಅರ್ಥ ಆಗುತ್ತೆ, ಹೊರದೇಶದಲ್ಲಿ ಇದ್ದಾನೆ, ಸೊ ಹಾಗಾಗಿ ಬರಲಿಕ್ಕಾಗಲ್ಲ ಅಂತ. ಹಾಗೆ ನಮ್ಮ ತಮ್ಮ ಹೊರದೇಶದಿಂದ ಇದ್ದಂತೆ ಮತ್ತೆ ಏನಂತಾರೆ ಅಷ್ಟು ಕೆಲಸದಲ್ಲಿ ಅವನು ಬಿಸಿ ಅವನಿಗೆ ಬರಲಿಕ್ಕೆ ಟೈಮೇ ಇಲ್ಲ ಪಾಪ, ಆ ಥರ ಅವನು ಬ್ಯುಸಿ. ಬಟ್ ಎನಿವೇಸ್ ಅವರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ಹಾಗೆ ನಾವಂತೂ ಫುಲ್ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ತಮ್ಮನಿಗೆ ಸ್ವಲ್ಪ ಜಲಸ್ ಆಗ್ತಾ ಇದೆ, ಬರಬೇಕು ಅಂತ ಕೂಡ ಅವನಿಗೆ ಮನಸ್ಸಾಗ್ತಾ ಇದೆ. ಹಾಗೆ ನಾವು ಬಂದಂತಹ ರೀಸನ್ನು ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬರೇ ಆಗಿ ಬರ್ತಾ ಇದ್ವಲ್ಲ. ಫಸ್ಟ್ ನಾವು ಬಂದ್ವಿ, ನಂತರ ಚಿಕ್ಕಮ್ಮ ಬಂದರು, ನಂತರ ಅಕ್ಕ ಬಂದರು. ಹಾಗೆ ಎಲ್ಲರೂ ಬಂದಂತಹ ರೀಸನ್ ಏನಂತ ಹೇಳಿದರೆ, ನನ್ನ ಭಾವ ಇದ್ದಾರಲ್ವ, ಎರಡನೇ ಅಕ್ಕ ಭಾವ, ಅವರ ಅಣ್ಣನ ಮನೆಯಲ್ಲಿ ಊರಿನ ಹಬ್ಬ ಉಂಟು. ಸೊ ತುಂಬ ವರ್ಷದ ನಂತರ ಅವರು ಹಬ್ಬವನ್ನು ಮಾಡ್ತಾ ಇದ್ದಾರಂತೆ ಆ ಊರಲ್ಲಿ. ಸೊ ಹಾಗಾಗಿ ಇನ್ವೈಟ್ ಇತ್ತು, ಹಾಗಾಗಿ ಬಂದದ್ದು ಎಲ್ಲರೂ ಕೂಡ ತುಂಬ ವರ್ಷದ ನಂತರ. ಹಾಗಾಗಿ ಯಾಕಂತ ಹೇಳಿದ್ರೆ ಅವರ ಫ್ಯಾಮಿಲಿ ಏನಿದೆ, ಏನೇ ಪ್ರೋಗ್ರಾಮ್ ಆಗಲಿ ನಮ್ಮ ಮನೆಯಲ್ಲಾಗಲಿ, ಅಕ್ಕನ ಮನೆಯಲ್ಲಾಗಲಿ, ಹಾಗೆ ನಮ್ಮ ತಾಯಿ ಮನೆಯಲ್ಲಾಗಲಿ, ಏನೇ ಪ್ರೋಗ್ರಾಮ್ ಇದ್ರೂ ಕೂಡ ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ಅಟೆಂಡ್ ಆಗ್ತಾರೆ. ಸೊ ಹಾಗಾಗಿ ಒಂದು ರೀಸನ್ಗೋಸ್ಕರ ಅಂತ ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ಹಾಗೆ ಇವತ್ತಿನ ದಿನ ಏನೇನಾಗತ್ತೆ ಎಲ್ಲ ನಿಮಗೆ ನಾನು ಶೇರ್ ಮಾಡ್ತೀನಿ. ಇವತ್ತು ಸಂಜೆ ನಾವು ಅಲ್ಲಿ ಕೂಡ ಹೋಗ್ತೀವಿ ಅವ್ರ ಮನೆಯಲ್ಲಿ. ಆ್ಯಕ್ಚುಲಿ ನಾಳೆ ಅವ್ರ ಮನೆಯಲ್ಲಿ ಸಂಜೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಮ್ಯಾಂಗ್ಳೂರು, ಪ್ರಾಪರ್ ಮ್ಯಾಂಗ್ಳೂರಲ್ಲಿ ಇದ್ದಾರೆ ಅವರು. ಹಾಗೆ ಏನಾಗುತ್ತೆ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಹಾಗೆ ಏನಿದೆ ಅಂತ ಗೊತ್ತಿಲ್ಲ, ಎಲ್ಲರೂ ತಿಂತಾ ಇದ್ದಾರೆ. ನಾನು ಕೂಡ ಹೋಗಿ ತಿಂತೀನಿ ಸೇಮಿಗೆ ಅಂತ. ನಾನು ರೊಟ್ಟಿ ತಿಂತೀನಿ. ಜಾಸ್ಲಿನ್, ಗುಡ್ ಮಾರ್ನಿಂಗ್. ಮಮ್ಮಿ ಗುಡ್ ಮಾರ್ನಿಂಗ್ ಜಾಸ್ಲಿನ್. ಸಾಂಗ್ ಗುಡ್ ಮಾರ್ನಿಂಗ್. Good morning. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಹಾಗೆ ದೊಡ್ಡ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರ ಜೊತೆ ನಾನು ಕೂಡ ಸೇರ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ಅಕ್ಕ ಬರುವಾಗ ಡಿಮಾರ್ಟಿಗೆ ಹೋಗಿದ್ರು. ಅಲ್ಲಿ ಆ್ಯನ್ಯುಲ್ ಅಪ್ ತುಂಬಾ ಚೆನ್ನಾಗಿದೆ. ಈ ಥರ ಆ್ಯನ್ಯುಲ್ ಅಪ್ ಇದೆ. ಇದಕ್ಕೆ ಆ್ಯಕ್ಚುಲಿ 120 ರೂಪಾಯಿ, 79 ರೂಪಾಯಿಲಿ ಸಿಗುತ್ತೆ. ಒಂದು 20 ಪೀಸೋ ಏನೋ ಇದೆ, ಇದರಲ್ಲಿ ಕೌಂಟ್ ಮಾಡಿಲ್ಲ. ಹಾಗೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ತೊಗೊಂಡು ಬಾ ಅಂತ ಹೇಳಿದ್ದೆ. ಸೊ ತೊಗೊಂಡು ಬಂದಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕಿಂತ ತುಂಬ ಚೆನ್ನಾಗಿರೋದೇ ಸಿಗುತ್ತೆ, ಬಟ್ ಆಪ್ಷನ್ ಇರಲಿಲ್ಲ ಅಂತೆ, ಇದು ಒಂದೇ ಇತ್ತಂತೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದಾಳೆ. ಇಲ್ಲಾಂದರೆ ಒಳ್ಳೆಯದು ಸಿಗುತ್ತೆ, ತುಂಬ ಚೆನ್ನಾಗಿರೋದು ಸಿಗುತ್ತೆ. ಪ್ಯಾಟರ್ನ್ಸ್ ಎಲ್ಲ ಚೆನ್ನಾಗಿದೆಯಲ್ವಾ ಆ್ಯನ್ಯುಲ್ ಅಪ್. ಹಾಗೆ ನಿನ್ನೆ ನಾನು ಫ್ಯಾಮಿನಾಗ ಹೋಗಿದ್ನಲ್ವ, ಅಲ್ಲಿ ಚಿಕ್ಕ 2 ಬಳೆ ತೊಗೊಂಡು ಬಂದಿದ್ದೀನಿ. ಗೋಲ್ಡ್ ಬಳೆ, ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಗೋಲ್ಡ್. ಹಾಗೆ 150 ರೂಪಾಯಿನೂ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ. ನಿಮ್ಗೆ ತೋರಿಸಿಲ್ಲಲ್ಲವ, ನಂತರ ನಾನು ತೋರಿಸ್ತೀನಿ ಅವಳು ಹಾಕೋ ಟೈಮಲ್ಲಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. 150 ರೂಪಾಯಿ. ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಲಾಂಗ್ ಟೈಮ್ ಬಂದಿದ್ರೆ ಒಳ್ಳೆಯದು. ಬೇಗ ಕಲರ್ ಹೋಗಿದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಮಧ್ಯಾಹ್ನ ಊಟಕ್ಕೋಸ್ಕರ ರೆಡಿ ಆಗ್ತಾ ಇದೆ. ಮೀನಿಗೆ ಮಸಾಲವನ್ನು ಹಾಕಿದ್ದಾರೆ. ಬಾಂಗ್ಡಾ ಮೀನು, ಮತ್ತು ಅದು ಯಾವ ಮೀನು ಅಂತ ಹೇಳ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಕಾಯಿ ಪಪಾಯವನ್ನು ಕಟ್ ಮಾಡಿದ್ದಾರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ, ಪ್ಲೀಸ್ ಮಾಡಿ. ರೋಡ್ ಕೆಲಸ ನಡೀತಾ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ನೂತನದಲ್ಲಿ ಏನಾದರೂ ತೊಗೊಳ್ಳುವ ಅಂತ ನೋಡೋಣ. ಫಸ್ಟು ನೋಡಬೇಕು, ಸೀರೆ ಎಲ್ಲ ತೊಗೊಳ್ಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೋದ ನಂತರ ಚೆನ್ನಾಗಿ ಕಲೆಕ್ಷನ್ ಚೆನ್ನಾಗಿದ್ದರೆ ತೊಗೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ನೋಡೋಣ ಏನೇನು ತೊಗೊಳ್ತೀವಿ ಅಂತ. ಏನಾದರೂ ತೊಗೊಂಡಿದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಮಗಳಿಗೆ ತುಂಬ ಬಟ್ಟೆ ತೊಗೊಂಡು ಬಂದಿದ್ದೀನಿ ನಾನು. ಹಾಗೆ ನನಗೆ ಲಿಮಿಟೆಡ್ ಬಟ್ಟೆಯನ್ನು ತೊಗೊಂಡು ಬಂದಿದ್ದೀನಿ. ಯಾಕಂತ ಹೇಳಿದರೆ ಅವಳಿಗೆ ತುಂಬ ಬೇಕಾಗುತ್ತಲ್ವ, ಹಾಗಾಗಿ ನನಗೆ ಲಿಮಿಟೆಡ್ ಆಗಿ ತೊಗೊಂಡು ಬಂದಿದ್ದು. ಹಾಗಾಗಿ ಹಾಕದೇ ಬಟ್ಟೆ ಪದೇ ಹಾಕಬೇಕಾಗತ್ತೆ. ನಿನ್ನೆ ಕೂಡ ಇಲ್ಲಿ ಇದೇ ಹಾಕ್ಕೊಂಡು ಬಂದಿದ್ದೆ ಈ ಬಟ್ಟೆ. ಹಾಗೆ ಅವಳು ಕೂಡ ಹಾಗೆ ಏನು ಮಾಡೋದು, ಅಷ್ಟೇ ದೂರದಿಂದ ಹೊತ್ಕೊಂಡು ಬರಬೇಕಲ್ವ, ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲೇ ಇದ್ರೆ ನೋ ಪ್ರಾಬ್ಲಮ್. ಹಾಗೆ ನೋಡೋಣ ನೂತನದಲ್ಲಿ ಏನು ತೊಗೊಳ್ಳೋದು ಅಂತ.
ಕ್ರಿಸ್ಟನ್ ಅಂಗಪಳೆ ಕ್ರಿಸ್ಟನ್ ಎಲ್ಲರೂ ಕೂಡ ಕೆಳಗಡೆ ಇದ್ದಾರೆ ನಿಂತ್ಕೊಂಡು. ನಾನು ಮೇಲ್ಗಡೆ ಇದ್ದೀನಿ. ಬಾವ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ಟಿಫಿನ್ ಕೊಡ್ಲಿಕ್ಕೆ ಅಂತ ಹೋದದ್ದು, ಹಾಗೆ ಕೊಟ್ಟು ಬಂದೆ. ಹೈ ನೂತನ ಹೋಗ್ತೀನಿ. ನೂತನ ಇಲ್ಲಿ ಏನು ಬೇಕು ಎಲ್ಲ ಬಟ್ಟೆಗಳು ಸಿಗುತ್ತೆ, A to Z, ಬಾಯ್ಸದಾಗಲಿ ಲೇಡೀಸದಾಗಲಿ. ಹಾಗೆ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬಾ ಸಖತ್ತಾಗಿ ಇದೆ. ಬಟ್ ರೇಟ್ ಕೂಡ ತುಂಬ ಜಾಸ್ತಿನೇ ಇದೆ. ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ, ಬಟ್ ಕ್ವಾಲಿಟಿ ತುಂಬ ಸೂಪರ್ ಆಗಿದೆ. ಹಾಗೆ ಸೀರೆಯನ್ನು ತಗೊಳ್ಳಿಕ್ಕೋಸ್ಕರ ಅಂತ ನಾನು ಬಂದಿದ್ದೀನಿ ಇಲ್ಲಿ. ಹಾಗೆ ನೋಡ್ತಾ ಇದ್ದೀನಿ ಯಾವ ಸೀರೆ ನನಗೆ ಇಷ್ಟ ಆಗುತ್ತೆ ಅಂತ. ಫೈನಲ್ ಆಗಿ ಏನೇನು ಬೇಕು ಅವೆಲ್ಲ ತಗೊಂಡಿದ್ದೀನಿ. ಹಾಗೆ ನನ್ನ ಐಟಮ್ಸನ್ನು ಇವರು ತಗೊಂಡು ಹೋಗ್ತಾ ಇದ್ದಾರೆ. ಆ ಬುಟ್ಟಿಯಲ್ಲಿ ಇದ್ದಂತಹ ಐಟಮ್ಸ್ ನಂದು. ಈ ಥರ ದೊಡ್ಡ ಟಾವಲನ್ನು ತಗೊಂಡಿದ್ದೀನಿ. ಪಿಂಕ್ ಟಾವಲ್ ತುಂಬ ಚೆನ್ನಾಗಿದೆ ಇದು. ಹಾಗೆ ಒಂದು ಕುರ್ತಾ ಕೂಡ ತಗೊಂಡಿದ್ದೀವಿ. ಅಕ್ಕನಿಗೋಸ್ಕರ ಸೀರೆಯನ್ನು ತಗೊಂಡಿದ್ದೀನಿ, ವೈನ್ ಕಲರ್ ಹಾಗೂ ಸ್ಕೈ ಬ್ಲೂ ಕಲರ್. ಅಕ್ಕ ಅಂದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ, ದೊಡ್ಡ ಅಕ್ಕ. ಹಾಗೆ ಅವರಿಗೋಸ್ಕರ ಅಂತ ತಗೊಂಡಿದ್ದು. ಹಾಗೆ ಇವೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಕುರ್ತಾ ಹಾಗೆ ಸೀರೆ ಎಲ್ಲ ಕೂಡ ಪ್ಯಾಕ್ ಮಾಡಬೇಕು. ಟಾವಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಜಾಕಿ ಐಟಮ್ಸ್ ಕೂಡ ತಗೊಂಡಿದ್ದೀನಿ. 2 ಪ್ಯಾಕನ್ನು ತಗೊಂಡಿದ್ದೀನಿ. ಕುರ್ತಾ ಹಾಗೂ ಸೀರೆ ಎರಡು ಕೂಡ ಪ್ಯಾಕ್ ಮಾಡಲಿಕ್ಕಿದೆ, ರ್ಯಾಪ್ ಮಾಡಿ. ಸೊ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ನಂತರ ಇವೆಲ್ಲ ತಗೊಂಡು ಹೊರಡೋದು. ಶಾಪಿಂಗನ್ನು ಮಾಡಿ ಆಯಿತು. ಹಾಗೆ ಫ್ಯಾಮಿನಾಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾದರೂ ತಗೊಳ್ಳಿಕ್ಕಿದ್ರೆ. ಈ ಸೈಡಲ್ಲಿ ಮೀನು ರಿಕ್ಷಾದಲ್ಲಿ ಮಾರಲಿಕ್ಕೆ ಬರ್ತಾರೆ. ಹಾಗೆ ಈ ಥರ ಮೀನಿದೆ, ಖಾಲಿ ಆಗಿದೆಯಂತೆ ಅಂತ ಹೇಳ್ತಾ ಇದ್ರು. ಜಾಸ್ತಿ ಇಲ್ಲ ಮೀನು. ಬಸ್ಸಿಂದ ಬಂದಿದ್ದು. ಹಾಗೆ ಬಸ್ ನಿಂತ್ಕೊಂಡೇ ಇತ್ತು. ಸೊ ಭಾವನಿಗೆ ಮತ್ತೆ ಫೋನ್ ಮಾಡಿಲ್ಲ ಬನ್ನಿ ಕರ್ಕೊಂಡು ಹೋಗಲಿಕ್ಕೆ ಅಂತ. ಹಾಗೆ ಸೀದಾ ಬಸ್ಸಿಂದನೇ ಹತ್ಕೊಂಡು ಬಂದ್ವಿ. ಹಾಗೆ ಇಷ್ಟು ಐಟಮನ್ನು ತೊಗೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಕೂಡ, ಸ್ವಲ್ಪ ಝಲಕ್ಕಾಗಿ ಸ್ವಲ್ಪ ಕಾಣಿಸಿದ್ದೀನಿ. ಸೀರೆ ತೊಗೊಂಡಿದ್ದೀನಿ ನನ್ನ ನಾದನಿಗೋಸ್ಕರ. ನಾದಿನಿ ಅಂತಲೇ ಹೇಳ್ತಾರೆ ಮೇ ಬಿ. ನನ್ನ ಗಂಡನ ಅಕ್ಕನಿಗೆ ತೊಗೊಂಡಂತಹ ಸೀರೆ ಅದು. ಹಾಗೆ ಮತ್ತು ಟಾವಲನ್ನು ತೊಗೊಂಡಿದ್ದೀನಿ. ಹಾಗೆ ಜಾಕಿ ಬ್ರ್ಯಾಂಡದ್ದು ಐಟಮ್ಸನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಮತ್ತೇನು ಕುರ್ತಾ ತೊಗೊಂಡಿದ್ದೀನಿ ಅಮ್ಮನಿಗಂತದ್ದು. ಹಾಗೆ ನೋಡಬೇಕು ಅದು ಯಾರು ಕೊಡ್ತಾರೆ ಅಂತ. ನಾನು ಕೊಡೋದು ಅಕ್ಕ ಕೊಡ್ತಾರೆ ಅಂತ ಆಲ್ರೆಡಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾಳೆ ನನ್ನ ಅಮ್ಮನ ಹುಟ್ಟುಹಬ್ಬ. ಸೊ ಹಾಗಾಗಿ ಮತ್ತೆ ನನಗೆ ಕುರ್ತಾ ಕಲೆಕ್ಷನ್ ಅಷ್ಟು ನನಗೆ ಇಷ್ಟ ಆಗಿಲ್ಲ, ಅಮ್ಮನಿಗೂ ಕೂಡ ಇಷ್ಟ ಆಗಿಲ್ಲ. ನಾನು ಒಂದು ತೊಗೊಳ್ಳೋದಿತ್ತು, ಅಕ್ಕ ಒಂದು ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಒಂದೇ ಇಷ್ಟ ಆದದ್ದು ನಮಗೆ ಜಾಸ್ತಿ ಅಂದರೆ. ಹಾಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೊಂಡಿಲ್ಲ, ಒಂದೇ ತೊಗೊಂಡಿದ್ದು. ಅದು ಕೂಡ ತುಂಬ ಕಾಸ್ಟ್ಲಿನೇ ಇದೆ. ಹಾಗಾಗಿ ನನಗೆ ಗೊತ್ತಿಲ್ಲ ನಾನು ಕೊಡ್ತೀನೋ ಅಕ್ಕ ಕೊಡ್ತಾರೋ ಯಾರು ಕೊಡ್ತಾರೋ ಅಂತ. ಹಾಗೆ ಮತ್ತೇನು ತೊಗೊಂಡಿದ್ದೀನಿ, ಟಾವಲನ್ನು ತೊಗೊಂಡಿದ್ದೀನಿ, ಅಷ್ಟೇ ತೊಗೊಂಡಿದ್ದು. ಹಾಗೆ ಫ್ಯಾಮಿನ ಹೋಗಿದ್ದೆ, ಏನೂ ಕೂಡ ತೊಗೊಂಡಿಲ್ಲ. ನಿನ್ನೆ ಒಂದಿಷ್ಟು ಐಟಮ್ಸನ್ನು ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಮತ್ತೆ ಹೋಗಿಲ್ಲ. ಇಲ್ಲಿ ಚೆನ್ನಾಗಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ರೇಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಅನಿಸೋದು. ಹಾಗೆ ಇದಕ್ಕೇನೆ ಇವಾಗ ತುಂಬ ಅಂದರೆ ತುಂಬಾ ಆಯಿತು ಹಣ. ಹಾಗೆ ಎನಿವೇಸ್ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಳೆ ಬೀಳ್ತಾ ಇದೆ ಲೈಟಾಗಿ. ಹಾಗೆ ಅವರು ಓಡಿ ಹೋಗ್ತಾ ಇದ್ದಾರೆ ಮಗುವಿಗೆ ಕರ್ಕೊಂಡು, ಮಳೆಯಲ್ಲಿ ನೆಂದಿದ್ರೆ ಅಂತ. ಯಾವಾಗ ಮಳೆ ಬೀಳತ್ತೆ ಏನಂತಲೇ ಗೊತ್ತಾಗಿಲ್ಲ. ಹಾಗೆ ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಮೇ ಬಿ ಅವರು ಊಟ ಸ್ಟಾರ್ಟ್ ಮಾಡಿದ್ದಾರೆ ಇರಬೇಕು. ಹಾಗೆ ನಾವಿವಾಗ ಊಟವನ್ನು ಮಾಡಬೇಕು. ಹಾಂ ತಾಂಬಡ ಬಜ್ಜಿ ಮುಂಟುದು ನೋನು ಹಸಿ ಕಿಟಕಿ ಪಾಡ್ಜಾಡ. ಬಸ್ಸಿಂದ ಇಳಿದ ನಂತರ ತುಂಬಾ ನಡ್ಕೊಂಡು ಹೋಗಬೇಕಾಗತ್ತೆ. ಅದನ್ನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಶೆಕೆ ಇರಲಿಕ್ಕಾಗಲ್ಲ. ಈ ಪ್ಯಾಕಿಂಗ್ ಎಲ್ಲ ಮತ್ತೆ ಮಾಡಬೇಕು, ಎಲ್ಲ ಪ್ಯಾಕ್ ಮಾಡಬೇಕು. ಬಟ್ಟೆಗಳೆಲ್ಲ ಕಬರ್ಡಲ್ಲಿ ಇಟ್ಟಿದ್ವಿ. ಹಾಗೆ ಪ್ಯಾಕ್ ಎಲ್ಲ ಮಾಡಿ ನಂತರ ಎಷ್ಟು ಗಂಟೆಗೆ ಹೋಗೋದಂತ ಗೊತ್ತಿಲ್ಲ. ಭಾವನ ಅಣ್ಣನ ಮನೆಗೆ ಹೋಗೋದು. ಆ್ಯಕ್ಚುಲಿ ಅಲ್ಲಿ ಅಂತಲೇ ನಾವು ಇಲ್ಲಿ ಬಂದದ್ದಾಗಿತ್ತು. ಹಾಗೆ ಇಲ್ಲಿ ಒಂದು 2-3 ದಿನ ಉಳಿದ್ವಿ. ಊಟದ ಟೈಮ್. ಊಟ ಮಾಡ್ತೀಯಾ ನೀನು? ಏನಿವತ್ತು ಊಟಕ್ಕೆ ಗೊತ್ತಿಲ್ಲ. ಮಗಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡಲಿ ಅವಳು. ಹಾಗೆ ನಾನು ಬೇಗ ಊಟ ಮಾಡ್ಕೊಳ್ತೀನಿ. ಊಟಕ್ಕೆ ರೈಸು, ಹಾಗೆ ನಿನ್ನೆಯ ಪುಲಾವ್ ಇತ್ತು. ಹಾಗೆ ಚನಾ ಬಾಜಿ, ಬೇಳೆ ಸಾರು, ಫಿಶ್ ಫ್ರೈ ಕೂಡ ಇದೆ. ಬೇಗ ಊಟ ಮಾಡಿ ನಾವೆಲ್ಲ ಸ್ನಾನ ಮಾಡಿ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸಿ
ಹೊರಡ್ಲಿಕ್ಕಿದೆ ಮ್ಯಾಂಗ್ಳೂರ್. ಹಾಗೆ ಪ್ಯಾಕಿಂಗ್ ಕೂಡ ಮಾಡಲಿಕ್ಕಿದೆ. ಎಲ್ಲ ಕವರ್ಡಲ್ಲಿ ಇಟ್ಟಿದ್ದಲ್ವ, ಮತ್ತೆ ರಿಟರ್ನ್ ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು. ಹಾಗೆ ಹೊರಡಿದ್ದೀವಿ ಆಲ್ರೆಡಿ. ಬಾಯ್ ಗೈಸ್, ಮತ್ತೆ ನಿಮಗೆ ಸಿಗ್ತೀನಿ.